ಕಳೆದ ವರ್ಷದಿಂದ ಏನೋ ಒಂದು ಬರಗಾಲದಲ್ಲಿ ರೈತರು ಸಿಕ್ಕಾಕೊಂಡಿದ್ರು. ಕಳೆದ ವರ್ಷದಿಂದ ಬರಗಾಲ ಒಂದು ಕಡೆ ಆದರೆ ಈಗ ಮಳೆಗಾಲ ಶುರುವಾಗಿದೆ. ಮಳೆಯಿಂದ ಅವಾಂತರಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ರೈತರಿಗೆ ಸಿಕ್ಕಿರ್ತಕ್ಕಂಥದ್ದು. ರೈತರು ಆ ಪ್ರಮಾಣಗಳಿಗೆ ಸಿಕ್ಕಾಕೊಂಡಿರೋದು. ಒಂದು, ನಾನಿವತ್ತು ಈ ಸರ್ವಂದ ಗ್ರಾಮದ ಹತ್ರ ಇದ್ದೀನಿ. ಬ್ಯಾಡಗಿ ತಾಲೂಕಿನ ಸರ್ವಂದಕ್ಕೆ ಹಾದು ಹೋಗ್ತಕ್ಕಂಥ ಈ ಗ್ರಾಮ ಏನಿದೆಯೋ ಇಲ್ಲಿ ಒಂದು ಹಳ್ಳ ಬರುತ್ತೆ. ಈ ಹಳ್ಳ ಏನಂತಂದ್ರೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದೆಯೋ ಇದೆಲ್ಲವೂ ಕೂಡ ರೈತರ ಜಮೀನಿಗೆ ಹರಿದಿರ್ತಕ್ಕಂಥ ನೀರಿನಿಂದ ಈ ರೀತಿಯ ಪ್ರಮಾಣದಲ್ಲಿ ರೈತರ ಜಮೀನುಗಳಿಗೆ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಸಾವಿರಾರು ಎಕರೆ ಜಮೀನುಗಳು ಈಗಾಗಲೇ ನೀರಿನಲ್ಲಿ ಆವೃತಗೊಂಡಿರ್ತಕ್ಕಂಥದ್ದು. ಅಸುಂಡಿ ಗ್ರಾಮದಲ್ಲಿ ಈ ಒಂದು ಹಳ್ಳ ಬರುತ್ತೆ. ಇಲ್ಲಿ ಅಸುಂಡಿ ಅಕ್ಕಪಕ್ಕದ ಎಲ್ಲ ಜಮೀನುಗಳು ಈಗಾಗಲೇ ಒಂದು ಸುತ್ತಿನ ಒಂದು ಬಿತ್ತನೆ ಕಾರ್ಯವನ್ನು ಮುಗಿಸಿದ್ವು. ಈ ಬಿತ್ತನೆ ಕಾರ್ಯ ಮುಗಿಸಿದಂಥ ಸಂದರ್ಭದಲ್ಲಿ ಏನು ಬಿತ್ತನೆ ಆಗಿ ಒಂದು ವಾರವೂ ಕಳೆದಿಲ್ಲ. ಈ ಮಟ್ಟದಲ್ಲಿ ನೀರು ಹರಿದಿರೋದ್ರಿಂದ ಸಂಪೂರ್ಣವಾಗಿ ನೀರಿನ ಪ್ರಮಾಣದಿಂದ ಎಲ್ಲ ಬೆಳೆ ಕೂಡ ನಾಶ ಆಗಿರ್ತಕ್ಕಂಥದ್ದು. ಸುಮಾರು ಸಾವಿರಾರು ಎಕರೆಯಷ್ಟು ನೀರು ಹೊಲಗಳನ್ನು ನುಗ್ಗಿರೋದ್ರಿಂದ ಸಾವಿರಾರು ಎಕರೆಯಷ್ಟು ಬಿತ್ತನೆ ಮಾಡಿದಂಥ ರೈತರು ಕೂಡ ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಸಿಲುಕಾಕೊಂಡಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಅಂತಂದರೆ, ಒಂದು, ಇದು ಈ ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಸಿಡಿ ಕಾರ್ಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿ ವರ್ಷ ಬರ್ತಾರೆ. ಆದರೆ ಬಂದು ಇಲ್ಲಿ ಸಮಸ್ಯೆಗಳನ್ನು ಕಣ್ಣಾರೆ ನೋಡ್ತಾರೆ. ಆದರೆ ಇದಕ್ಕೆ ಪರಿಹಾರ ಮಾತ್ರ ಯಾವೊಬ್ಬ ಅಧಿಕಾರಿಗಳು ಕೂಡ ಮಾಡಿಲ್ಲ ಅನ್ನೋದು ಇಲ್ಲಿಯ ರೈತರ ಒಂದು ಮಾತು ಕೂಡ ಆಗಿದೆ. ಹಾಗಾಗಿ ನಾನು ಇವತ್ತು ರೈತರನ್ನ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಇದು ಒಂದು ವರ್ಷದಿಂದ ಅಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂತಹ ರೈತರ ಒಂದು ಪರಿಸ್ಥಿತಿ ಇದು. ಸಾವಿರಾರು ಎಕರೆ ಈ ರೀತಿಯಾಗಿದೆ. ಏನು ಕಾರಣ ಇದಕ್ಕೆ? ಸರ್, ಇದು ಮುಖ್ಯವಾಗಿ ಬ್ಯಾಡಗಿ ತಾಲೂಕಿನ 8 ಗ್ರಾಮಗಳಿಂದ ನೀರು ಬರ್ತಾ ಇದೆ. ಇದು ಆಣೂರು, ಬೆಳಕೇರಿ, ಬಿಸ್ನಳ್ಳಿ, ಉಕ್ಕುಂದ, ಸರ್ವಂದ, ವೀರಾಪುರ, ಮುಖ್ಯವಾಗಿ ನಮಗೆ ಸುಂಡಿಗೆ ಮಳೆ ಅಲ್ಲಿದ್ರು ಈ ಭಾಗದಾಗಂತೂ ನೀರು ಹೆಚ್ಚುವರಿಯಾಗಿ ಇವತ್ತು ಮಧ್ಯಾಹ್ನ ಸುರಿದಂಥ ಮಳೆ ಸಾವಿರಾರು ಎಕರೆ ನೀರನ್ನು ಆವರಿಸಿಕೊಂಡಿದ್ದು. ಮುಖ್ಯ ಕಾರಣ ಸಿಡೀಕರಣ ಮತ್ತು ಕಾಲುವೆ, ನೀರು ಹರಿದು ಹೋಗುವಂಥ ಹಳ್ಳ ಹೂಳು ತುಂಬಿರುವುದು. ಒಂದು ಭಾಗ ಒಂದು ಅರ್ಧ ಭಾಗ ಆಗೈತಿ. ಈಗ ಇನ್ನೂ ಒಂದು ಭಾಗ ಪೂರ್ಣ ಆಗಿಲ್ಲ. ಇದು ಒಂದು ಕಾರಣ. ಮುಖ್ಯವಾಗಿ ಸಿಡೀಕರಣ PW ಆಫೀಸಿಗೆ ನಾವು ಅರ್ಜಿ ಕೊಟ್ಟಂದ್ರೆ ಇದು ನಮ್ಮ ವ್ಯಾಪ್ತಿಗೇನು ಬಂದಿಲ್ಲ ಅನ್ನೋ ಕಾರಣ ಸಬೂಬನ್ನು ಹೇಳ್ಕೊಂತ ಬಂದರು. ಈ ಸರಿ ಕರ್ಕೊಂಡು ಬರಲೇಬೇಕು ಅವ್ರು. ನಾವೀಗ ಕರ್ಕೊಂಬಂದು ಸಿಡೀಕರಣ ಒಂದು. ಈಗ ರೈತರ ಜಮೀನಿಗೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಆಯ್ತು, AD ಅವರಾಯ್ತು, ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಬಂದು ಹೋಗಾರ. ಅವರು ನೀರು ಹೊಕ್ಕಾಗ ಮಾತ್ರ ಕೃಷಿ ಅಧಿಕಾರಿ ಸಂಬಂಧಪಟ್ಟದ್ದು. ಉಳಿದಿದ್ದ ಕಾರ್ಯ PW ವರ್ಕಿಗೆ ಸಂಬಂಧಪಟ್ಟಂಥ ಕಾರ್ಯ ಇದು ಸುಂಡಿ ಕೆರೆಗೇನು ಕೋಡಿ ಬಿದ್ದಿಲ್ಲ. ಇದು ಕೆರೆಯಿಂದ ಹೊರಗಡೆ ಭಾಗದಂಥ ನೀರಿದು. ಸುಂಡಿ ಕೆರೆ ತುಂಬಿತು ಕೋಡಿ ಬಿತ್ತು ಅಂತಂದರೆ 2,000 ಎಕರೆ ನೀರು ಪೂರ್ಣ ಹೊಲವೇರಿಗೆ ಹೋಗೋದೀಗ. ಹೊಲದಲ್ಲಿ ಬಿತ್ತನೆ ಕಾರ್ಯ ಒಂದು 15 ದಿನದ ಬಿತ್ತನೆ ಕಾರ್ಯ ಆಯ್ತು. ಈಗ ಹದಮಳೆ ಆಯಿತು, ಗೋವಿನ ಜೋಳ, ಹತ್ತಿ, ಒಂದು ಸಾವಿ, ಒಂದೆರಡು ಭಾಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಬಿತ್ತನೆ ಮಾಡ್ಯಾರ. ಈ ನೀರು ಹರಿದಂಥ ಜಾಗದಾಗ ಏನು ಉಳಿದಿಲ್ಲ. ಬೆಳ್ಳುಳ್ಳಿ ಅಂತ ತಿಳ್ಕೊಂಡು ಹೋಗ್ಯಾವ ಇವತ್ತಿಗೆ. ಇದ್ರಾಗ ಎಷ್ಟು ದಿನ ಆಯ್ತು ಸರ್ ಬಿತ್ತನೆ? 8 ದಿನ ಆಯ್ತು. ಈಗ ಹದಮಳೆ ಚಲೋ ಆಯ್ತು. 8 ದಿನ ಬಿತ್ತನೆ ಕಾರ್ಯ 150% ಬಿತ್ತನೆ ಕಾರ್ಯ ಮುಗ್ದದೀಗ. ಆದ್ರೆ ಈ ಮಳೆಗೆ ಕೊಚ್ಕೊಂಡು ಹೋಗೈತಿ. ಈಗ ಇಲ್ಲಿಂದ ಐತಾಗ ಒಂದು ವಾರ ಅಲ್ಲ 15 ದಿನ ಬಂದ್ರು ಇದ್ರೊಳಗೆ ಶಾಸಕರನ್ನ ಇನ್ನೂ ಕರೆದಿಲ್ಲ. ಈಗ ಯಾಕಂದ್ರೆ ಹಿಂದಿಂದ ಬಂದು ಪ್ರತಿ ವರ್ಷ ಎಲ್ಲರೂ ನೋಡಿಗ್ಯಾರ. ಈ ಶಾಸಕರು ಇನ್ನೂ ಬಂದಿಲ್ಲ. ಅವ್ರನ್ನ ಕರೆ ಕಳಿಸ್ತೀವಿ, ಅಧಿಕಾರಿಗಳನ್ನ ಕರೆ ಕಳಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರೇ ಇರಲಿ ಅವ್ರನ್ನ 1-2 ದಿನದಲ್ಲಿ ಕರೆ ಕಳಿಸಿ ಇದಕ್ಕೆ ಏನು ಕೆಲಸ ಮಾಡಬೇಕು, ಇದಕ್ಕೇನು ಶಾಶ್ವತ ಪರಿಹಾರ ಮಾಡಬೇಕು ಅನ್ನೋದು ಅವ್ರ ಮುಖಾಂತರ ಅವ್ರಿಗೆ ಮನವರಿಕೆ ಮಾಡ್ತೀವಿ. ತುರ್ತು ಆಗಿ ಈ ಕೆಲಸ ಮಾಡಿ ಅಂತ ನಾವು ಹೇಳ್ತೀವಿ. ನಿಮ್ಮ ಟಿವಿ ಮಾಧ್ಯಮ ಮುಖಾಂತರ ಅವರಲ್ಲಿ ಬೇಡಿಕೊಳ್ತೇವೆ ನಾವು. ಒಂದು PWD ಆಗಿರ್ಬೋದು ಅಥವಾ ಕೃಷಿ ಅಧಿಕಾರಿಗಳಾಗಿರ್ಬೋದು, ಒಂದು ಅಧಿಕಾರಿಗಳು ಬಂದಾಗ ಈ ಸಮಸ್ಯೆಯನ್ನು ನೋಡಿದಾಗ ಆ ಸಮಸ್ಯೆಗೆ ತಕ್ಕದಾದಂತಹ ಬಗೆಹರಿಸ್ತಕ್ಕಂಥ ಒಂದು ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಇಲ್ಲಿ ಏನಾಗಿದೆ, ಆ ಅಧಿಕಾರಿಗಳ ಮೇಲೆ ಈ ಅಧಿಕಾರಿಗಳು, ಈ ಅಧಿಕಾರಿಗಳ ಮೇಲೆ ಆ ಅಧಿಕಾರಿಗಳು ಹೇಳೋದ್ರಿಂದ ಇಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ರೈತರ ಪಾಡು ಒಂದು ಸಮಸ್ಯೆಗೆ ಈಡಾಗಿರ್ತಕ್ಕಂಥದ್ದು. ಇನ್ಮೇಲಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವರತ್ತ ಗಮನ ಹರಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಂತ ಕಣ್ಣಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.